ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ವ್ಲಾಗ್ನೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನೋ ಒಂದು ರೆಸಿಪಿ ತೋರಿಸೋಣ ಅಂತ ವ್ಲಾಗ್ನ ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆಗ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಫಸ್ಟ್ ಬಂದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಈಗ ಇಲ್ಲಿ ಸಾಂಬಾರು ಮತ್ತು ಮುದ್ದೆ, ಸಾಂಬಾರು ಇತ್ತು, ತರಕಾರಿ ಸಾಂಬಾರು, ಅದನ್ನು ಬಿಸಿಗೆ ಇಟ್ಟಿದ್ದೀನಿ. ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ರೈಸ್ ಆಗಿದೆ, ನೋಡ್ತಾ ಇರ್ಬೋದು ನೀವು, ತೋರಿಸ್ತೀನಿ ರೀ. ಮುದ್ದೆ, ಸಾಂಬಾರು, ರೈಸ್ ಆಗಿದೆ. ಮುದ್ದೆ ಮಾಡಾದ್ಮೇಲೆ ಆ ರೆಸಿಪಿನ ತೋರಿಸ್ತೀನಿ. ಏನಂದರೆ ದಿ ಫೇಮಸ್ ವರುಣ್ ಆರಾಧ್ಯ ಇದ್ದಾರಲ್ಲ, ಅವ್ರ ಅಕ್ಕ ಮಾಡಿರೋದು ಇದು ರೆಸಿಪಿ. ಇವತ್ತು ನೋಡಿದೆ ಅವ್ರ ವಿಡಿಯೋದಲ್ಲಿ. ನಾನು ಕೂಡ ಟ್ರೈ ಮಾಡೋಣ ಅನಿಸ್ತು. ತುಂಬ ಈಸಿಯಾಗಿದೆ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋವಂಥದ್ದು. ಕಾಯಿ, ಸಾಸಿವೆ, ಅನ್ನ ಅಂತೆ. ನೋಡೋಣ, ಟ್ರೈ ಮಾಡೋಣ. ಈ ಮುದ್ದೆ ಕಟ್ಟಾದ್ಮೇಲೆ ಸಿಗ್ತೀನಿ. ಎಸ್ ಗಾಯ್ಸ್, ಮುದ್ದೆ ಎಲ್ಲ ಕಟ್ಟಿದ್ದಾಯಿತು. ಈಗ ರೆಸಿಪಿ ಮಾಡೋ ಸಮಯ. ಇಟ್ಕೋಬೇಕು ಈಗ. ಬ್ಯಾಕ್ ಕ್ಯಾಮ್ರಾ ಮಾಡ್ತೀನಿ ಬಿಡಿ. ತೋರಿಸಿದ್ದು ಯಾಕೆ ಉದ್ದುದ ಇಟ್ಕೊಂಡಿದ್ದೀರಲ್ಲ ಫೋನ್ನ? ಇದು ತೋರಿಸಿದ ತೋರಿಸಿದ್ರಾ? ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕಾಯಿ ಸ್ವಲ್ಪ, ಬ್ಯಾಡಗೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಲ್ಲ, ಸಾಸಿವೆ, ಶುಂಠಿ, ಕರಿಬೇವಿನ ಸೊಪ್ಪು. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಾಯಿ ಹಾಕೊಳ್ಳೋಣ. ಇದನ್ನು ತೋರಿಸ್ತಾ ಇದ್ದೀರ ಅಂತ ತೋರಿಸ್ತಿದ್ದೀನ. ಉಪ್ಪು ಹಾಕೊಳ್ಳೋಣ, ರುಚಿಗೆ ಎಷ್ಟು ಬೇಕೋ ಅಷ್ಟು ಈಗಲೇ ಹಾಕೊಳ್ಳೋಣ. ಉಪ್ಪು ಇದಾಯಿತು. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ, ಒಂಚೂರು ಕೊಡಿ. ಇದನ್ನು ರುಬ್ಕೊಬರೋಣ. ಲೆಟ್ಸ್ ಗೋ ಆಂಟಿ ಮನೆ. ಓಹೋ, ಲೆಕ್ಕ ಹೇಳ್ತಾನೆ ನನ್ನ ಮಗ. ನಮ್ಮದು ಹೊಸ ಮಿಕ್ಸಿ ಬಂದಿದೆ, ಬಟ್ ಅದು ಪೂಜೆ ಮಾಡಿಲ್ವಲ್ಲ, ಅದಕ್ಕೆ ಆಂಟಿ ಮನೆಗೆ ಹೋಗಿ ರುಬ್ಕೊಂಡು ಬರೋಣ. ಗಾಯ್ಸ್, ಒಂದೇ ಒಂದು ಮೆಣಸಿನ್ಕಾಯಿ ಯಾಕೋ ಪೇಸ್ಟೇ ಹಾಕ್ತಾಯಿಲ್ಲ, ಅದಕ್ಕೆ ಮುರಿದಾಕಿದ್ದೀನಿ ನೋಡಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ತೀರಾ ಫೈನ್ ಪೇಸ್ಟ್ ಬೇಡ, ಸ್ವಲ್ಪ ತರ್ತರಿಯಾಗಿರಲಿ, ಯಾವಾಗಾದರೆ ಚೆನ್ನಾಗಿರುತ್ತೆ ಟೇಸ್ಟ್. ರುಬ್ಬೋಣ. ಆಯಿತು. ಘಾಟು ಪೇಸ್ಟ್ ನೋಡಿ, ಈ ಥರ ಇದ್ದರೆ ಸಾಕು. ತೀರಾ ನುಣ್ಣಗೆ ರುಬ್ಬಾರ್ದು. ನುಣ್ಣಗೆ ರುಬ್ಬಿದ್ರೆ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಸಾರಿ. ಬನ್ನಿ ಹೋಗೋಣ. ಓ, ಬಂದೆ. ಲೈವ್ ಇಲ್ಲ. ಈಗ ಲೆಟ್ಸ್ ಗೋ ನಮ್ಮನೆ. ಹಾಂ, ಲೈಟ್ ಆಫ್ ಮಾಡಬೇಕಾ? ಯಾವುದ್ರದ್ದು ಇದು? ಇಲ್ಲಿ ಆಫ್ ಆಗೈತೆ ಇದು. ಯಾಕೆ? ಅಡುಗೆ ರಾತ್ರಿ ಸಾಂಬಾರು, ಇವಾಗಿಂದು ಗೊಜ್ಜು. ಹೆಸರು ಗೊತ್ತಿಲ್ಲ, ಕೊಟ್ಟನು ಕಣಪ್ಪ. ಹೊಸ ರೆಸಿಪಿ ಟ್ರೈ ಮಾಡಿದ್ದು ನಿಮ್ಗೆ ಕೊಡದೇ ಇರ್ತೀನ. ನಮ್ಮ ಮೈದ ಪ್ರಥಮ. ನೋಡಿ, ಹಳ್ಳಿ ಸೈಡು
ಇಷ್ಟೊತ್ತಲ್ಲಿ ಯಾರೂ ಆಚೆ ಇರಲ್ಲ. 9 ಗಂಟೆ 9:15 ಮೇಲೆ ಎಲ್ಲ ಮೀಟಿಂಗ್ ಮಾಡಕ್ಕೆ ಕುತ್ಕೊಂತಾರೆ. ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಬಂದು ಕೂತ್ಕೋತಾರೆ. ನೋಡೋಣ ಅವಾಗ. ಎಸ್ ಗೈಸ್, ಈಗ ಒಗ್ಗರಣೆ ಹಾಕೋ ಸಮಯ. ಒಗ್ಗರಣೆ ಹಾಕೋಣ. ಸ್ಟವ್ ಹಚ್ಬಿಟ್ಟು ಬಾಣಲೆ ಇಟ್ಟಿದ್ದೀನಿ, ಆಲ್ರೆಡಿ ತೋರಿಸ್ತೀನಿ. ಬಾಣಲೆ ಇಟ್ಟಿದ್ದೀನಿ. ಎಣ್ಣೆ ಹಾಕೊಳ್ಳೋಣ. ಸನ್ಪ್ಯೂರ್ ಎಣ್ಣೆ, ನಮ್ಮ ಮನೆಯಲ್ಲಿ ಬಳಸೋ ಸನ್ಪ್ಯೂರ್ ಎಣ್ಣೆ. ಗೊಜ್ಜಿಗೆ ಆಸ್ ಯೂಶುವಲ್ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸಾಕು ಎಣ್ಣೆ ಹಾಕಿದ್ದೀನಿ. ಕಾದಿದೆ ಚೆನ್ನಾಗಿ ಎಣ್ಣೆ. ನೆಕ್ಸ್ಟ್ ಜೀರಿಗೆ ಸ್ವಲ್ಪ, ಕಡಲೆ ಬೀಜ, ಇದನ್ನು ಹಾಕಿ ಸ್ವಲ್ಪ ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಸಿಡಿತೈತೆ. ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕೋತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡು ಎಣ್ಣೆ ಬಿಡೋ ಗಂಟೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಅವ್ರು ಮಾಡಿದಾಗ ಕಲರ್ ಇನ್ನೂ ಕೆಂಪು ಬಂದಿತ್ತು. ಮೋಸ್ಟ್ಲಿ ಎಫೆಕ್ಟ್ ಅನಿಸುತ್ತೆ, ಗೊತ್ತಿಲ್ಲ. ನಾರ್ಮಲ್ ಕಲರ್ ಬಂದಿದೆ ಇದರಲ್ಲಿ. ಸ್ವಲ್ಪ ಜಾರ ತೊಳೆದು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀರೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ. ಯಾಕೆ ಹಂಗೆ ಕರಿತಿದೆಯಲ್ಲ ಅಪ್ಪ ಅನ್ನೋ ನೆಟ್ಟಾಗಿ? ನಾಳೆ ನಿಮ್ಮ ಮಿಸ್ ಹತ್ರ ಹೇಳ್ತೀನಿ ನಾನು. ಕುದೀತಾ ಇದೆ ಕೊತ್ತ ಕೊತ್ತ ಅಂತ. ಈ ಕಡೆ ಪುಳಿಯೋಗರೆನೂ ಅಲ್ಲ, ಆ ಕಡೆ ಟೊಮೆಟೊ ಬಾತು ಅಲ್ಲ ಅಂತ ಹೇಳ್ತಾ ಇದ್ರು ಅವ್ರ ಮಮ್ಮಿ. ನೋಡೋಣ. ಗೊಜ್ಜು ಕಣಮ್ಮ, ವರುಣ ಆರಾಧ್ಯ ಅವ್ರ ಅಕ್ಕ ಮಾಡಿದ್ರು ಆ ಗೊಜ್ಜು. ಕಾಣಿಸ್ತಾ ಇಲ್ವಾ ಅಲ್ಲಿ? ಆರುತ್ತೆ ನಿನಗೆ. ಈ ಕಡೆ ಬಾ, ಕೈ ಮೇಲೆ ಆರುತ್ತೆ. ಇವನು ಬೇರೆ ತೋರಿಸ್ಬೇಕಂತೆ. ನೋಡ್ದಾ? ಕೈ ಹಂಗೆ ಬಿಟ್ಬಿಡ್ಲೆ ಮತ್ತೆ ಮತ್ತೆ ಕೈ ಯಾಕೆ ಹಂಗೆ ಇದು ಮಾಡ್ತಿದ್ಯಲ್ಲ? ಯಪ್ಪ ಕೂತೈತಪ್ಪ ಅಲ್ಲಿ. ಏನ್ ಹೇಳ್ತಾರ ನೀನು? ಗಾಯ್ಸ್, ಇವತ್ತು ನಾನು ತಲೆ ಬಾಚಿ ಹೂ ಮುಡ್ಕೊಂಡಿದ್ದೀನಿ. ತಲೆನೇ ಬಾಚ್ತಿರ್ಲಿಲ್ಲ ನಾನು, ತುಂಬಾ ಸೋಂಬೇರಿ. ಅವ್ರ ಮಮ್ಮಿದು ಹಂಗೆಲ್ಲ ಮಾಡ್ತಾರ? ಅಲ್ಲಿ ಯಾರಿದ್ದಾರೆ? ನೀನು ನಾನು ತಾನೆ, ಇಬ್ಬರು ತಾನೆ ಕಾಣಿಸ್ತಾ ಇರೋದು. ಯಾರಿಗೆ? ಯಾಕೆ? ಫೋನ್ಗೆ? ಮತ್ತೆ ಯಾರಿಗೆ? ಅವ್ರಿಗೆ ಯಾಕೆ ಕೊಡ್ಬಿಡ್ತಾರೆ? ಸ್ಪೂನ್ ಕೊಡ್ತೀನಿ.
ಹಾಂ ಕಲಸಿರೋದು ಬೆಳಗ್ಗೆ ಸ್ವಲ್ಪ ಇತ್ತಲ್ಲ ಅನ್ನ. ತಿಂತೇವಾ ಇದು ಮಾಡಕ್ಕೆ ಏನು ಈ ಕೇಳಿ ಎಷ್ಟು ಹೆಸರು ಏನು ಕೇಳಿದ್ನ ಮಸೊಪ್ಪು ಅಂತೆ. ನೋಡ್ಬಿಟ್ಟೆ ನೀರು ಕುಡಿತಾ ಇದೆಯಲ್ಲೋ. ಏನು ಟೇಸ್ಟ್ ಮಾಡಿದೆ? ಚಟ್ನಿ ಮಿಕ್ಸ್ ಮಾಡ್ದಂಗೆ ಅಂದರೆ ಸ್ವಲ್ಪ ಈ ಪುಳಿಯೋಗರೆಗೆ ಸ್ವಲ್ಪ ಚಟ್ನಿ ಹಾಕಿ ತಿಂತೀವಲ್ಲ, ಪುಳಿಯೋಗರೆಗೆ ಜೊತೆಲಿ ಚಟ್ನಿ ಹಾಕಿದ್ರೆ ಹಂಗೈತೆ ಟೇಸ್ಟು. ಚೆನ್ನಾಗಿದೆಯಲ್ವಾ? ಚೆನ್ನಾಗೈತೆ. ಈಗ ಮೊಸರು ಬಜ್ಜಿ ಬೆರ್ಸ್ಕೊಂಡಂಗೆ ಪುಳಿಯೋಗರೆ ಚಟ್ನಿ ಬೆರ್ಸ್ಕೊಂಡಂಗೆ ಹಂಗಲ್ಲ. ಇನ್ನೇನು ಸ್ವಲ್ಪ ಹುಳಿ ಜಾಸ್ತಿ ಆಗೈತೆ ಅಷ್ಟೇ. ಹುಳಿ ಅಂದರೆ ಗೊಜ್ಜು ಜಾಸ್ತಿ ಆಗೈತೆ. ಇನ್ನೂ ಸ್ವಲ್ಪ ರೈಸ್ ಇರಬೇಕು, ಹುಡಿ ರೈಸ್ ಆಗಬೇಕು. ಬಿಸಿ ರೈಸ್ ಹಾಕಿರಿ ಇವಾಗ ಚೆನ್ನಾಗಿರೋದು. ಇದು ಹುಡುಗಿದ್ರೆ ಇನ್ನೂ ಸೂಪರ್ ಚೆನ್ನಾಗೈತೆ. ತಿನ್ಸ್ಕೋ ಪಾಪು ನೀನು. ಪಾಪ ಇದೆ ಟೇಸ್ಟ್ ಹೇಳುವಂತ ತಿನ್ಸ್ಕೋ. ತಿಂದಾದ್ಮೇಲೆ ಹೇಳ್ಬೇಕು. ನೀರು ಕುಡ್ತಿರೋದು ಬಾಯೇ ಒರೆಸ್ಲಿಲ್ವಲ್ಲ. ಇನ್ನೂ ಸ್ವಲ್ಪ ರೈಸ್ ಹಾಕಿ ಕಲ್ಸಿದ್ರೆ ಸರೋದು. ಗೊಜ್ಜು ಆಯ್ತು ಸ್ವಲ್ಪ ಸ್ವಲ್ಪ. ಚೆನ್ನಾಗಿದೆಯಾ? ಯಾಕೆ ಹಂಗೆ ಕುಣಿತಾ ಇದೆಯಾ? ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮತ್ತು ಬೇಗ ಒಂದು 5 ಮಿನಿಟ್ಸಲ್ಲಿ ಆಗೋ ಥರ ರೆಸಿಪಿ ತುಂಬ ಚೆನ್ನಾಗಿತ್ತು. ಹೇಳ್ಕೊಟ್ಟಿದ್ದು ಅವರು. ಆ್ಯಕ್ಚುಲಿ ವರುಣ್ ಆರಾಧ್ಯ ಅವ್ರ ಅಕ್ಕಗೆ ಥ್ಯಾಂಕ್ ಯು ಸೋ ಮಚ್. ಈ ಥರ ರೆಸಿಪಿನ ಒಂದು ನಮಗೆ ತೋರಿಸ್ಕೊಟ್ಟಿದ್ದಕ್ಕೆ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಬಂತು. ಥ್ಯಾಂಕ್ ಯು ಸೋ ಮಚ್ ವರುಣಾಧ್ಯ ಅವರ ಅಕ್ಕಂಗೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಸ್ ಗಾಯ್ಸ್, ಊಟ ಎಲ್ಲ ಆಯಿತು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಟೇಸ್ಟು. ಅವ್ರು ಹೇಳ್ದಂಗೆ ಈ ಕಡೆ ಪುಳಿಯೋಗರೆನೂ ಅಲ್ಲ, ಈ ಕಡೆ ಟೊಮೆಟೊ ಬಾತು ಅಲ್ಲ, ಆ ಥರ ಇತ್ತು ಟೇಸ್ಟು. ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ ಪ್ರಸಾದ, ಆ ಟೈಪಲ್ಲಿ ಇತ್ತು. ತುಂಬ ಚೆನ್ನಾಗಿತ್ತು. ಈಗ ಪಾಪುಗೆ ಸಿರ್ಲಾಕ್ ಮಾಡ್ತಾಯಿದ್ದೀನಿ ತಿನ್ಸೋಣ ಅಂತೇಳಿ. ಟೈಮ್ ಬಂದು 8:20 ಆಗಿದೆ. ಈ ವ್ಲಾಗ್ನ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್.